ಆದಿಶೇಷ ನಮ್ಮ ಮನೆಯಲ್ಲೇ ಇದ್ದಾನ. ಇವತ್ತು ಮಾತ್ರ ಅವ್ನು ಸುಮ್ಮನೆ ಬಿಡಬಾರ್ದು. ಗುರುಗಳೇ, ಆದಿಶೇಷನಿರುವ ಕಡೆಗೆ ಹೋಗು, ಅವನು ನನಗೆ ತೋರಿಸು. ಅಷ್ಟ ದಿಕ್ಕುಗಳಲ್ಲಿ ಅವನು ಎಲ್ಲಿ ಅಡಗಿದ್ದರೂ ನನಗೆ ತೋರಿಸು. ಓಂ ಜ್ವಾಲಮಾಲಿನ್ಯೇ ನಮಃ. ಗುರುಗಳೇ, ಏನಿದು ದಾರಿ ತೋರಿಸ್ತಾ ನಮ್ಮನೆ ಹತ್ರನೇ ಬಂದಿದೆಯಲ್ಲ? ಅಂದ್ರೆ ನಮ್ಮ ಮನೆಯಲ್ಲಿ? ಹೌದು, ಮಾಯಾ ಕಪೋತ ಎಂದಿಗೂ ದಾರಿ ತಪ್ಪುವುದಿಲ್ಲ. ಹೋಗು ಮಾಯಾ ಕಪೋತವೇ, ಆದಿಶೇಷ ಯಾರು ಅಂತ ತೋರಿಸು. ಇದ್ಯಾರು ನಿನಗೆ ಗೊತ್ತಾ? ಸುಂದ್ರಿ ಅಂತ ನನಗೊಬ್ಳು ಸ್ನೇಹಿತೆ ಇದ್ಲು, ನಿನ್ ಹಾಗೆ. ಅವಳು ಹೀಗೆ ಅವಾಗ ಬಂದು ಕೂತ್ಕೊಂಡು ನನ್ನ ಜೊತೆ ಮಾತಾಡ್ತಿದ್ಲು. ಏನ್ ನಿನ್ನ ಹೆಸರು? ಏಕೆ ಮಾತಾಡಲ್ವಾ? ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಶಬ್ದತರಂಗಗಳು ನನ್ನ ದೇಹವನ್ನು ಸೇರಿಕೊಂಡಿವೆ. ಈಗ ಆದಿಶೇಷ ಯಾವ ರೂಪದಲ್ಲೇ ಇದ್ದರು, ಯಾವ ದಿಕ್ಕಿನಲ್ಲೇ ಇದ್ದರು, ನಾನು ಅವನನ್ನು ಕಂಡುಹಿಡಿಯುತ್ತೇನೆ. ಮಹಾದೇವ ನಮೋ ನಮಃ. ಏನು ಸುಸ್ತಾಗಿ ಬಂದು ನನ್ನ ಭುಜದ ಮೇಲೆ ಕೂತಿದ್ಯಾ? ಹಾರೋದಕ್ಕೆ ಕಷ್ಟ ಆಗ್ತಿದ್ಯಾ? ನಾನು ಹಾರಿಸ್ಲಾ? ಗುರುಗಳೇ, ಯಾರು ಅಂತ ಮುಖ ಕಾಣಿಸ್ತಾ ಇಲ್ಲ. ಅದು ನಮ್ಮನೆಯಲ್ಲಿ ಯಾರಿರ್ಬೋದು? ದಿಗ್ವಿಜಯ, ಮಾಯಾ ಕಪೋತ ಆದಿಶೇಷನ ತೋರಿಸಿದ ಮೇಲೆ ಅವನು ಯಾವ ರೂಪದಲ್ಲಿ ಇರ್ಬೋದು ಅಂತ ತೋರಿಸೋದಿಲ್ಲ. ತಾಳ್ಮೆ. ಮಾಯಾ ಕಪೋತ ಎರಡೆರಡು ಬಾರಿ ಕಷ್ಟಪಡಿಸುತ್ತಾ ಇದೆ. ಅವನೇ ಆದಿಶೇಷ. ಆದಿಶೇಷ ನಮ್ಮ ಮನೆಯಲ್ಲೇ ಇದ್ದಾನ. ಇವತ್ತು ಮಾತ್ರ ಅವನ್ನ ಸುಮ್ಮನೆ ಬಿಡಬಾರ್ದು.
ಗುರುಗಳೇ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಅಭಯ್ ಅವರೆಲ್ಲರೂ ಸಾವು ಕಾರಣ ಹಾವಿನ ವಿಷಯ. ಯಾಕೆ ಗುರುಗಳು ಅಷ್ಟು ಕೋಪದಲ್ಲಿ ಮಾತಾಡಿದ್ರು? ನಾಗಲೋಕಕ್ಕೆ ನಾಗಮಣಿನ ಮರಳಿ ತಂದಿದ್ದೀನಿ ಅನ್ನೋ ವಿಷಯನ ಹೇಳೋಕ್ಕೂ ಬಿಡದೆ ಕೋಪದಲ್ಲಿ ಅಷ್ಟೆಲ್ಲ ಕೂಗಾಡಿದ್ರು. ಅಷ್ಟೇ ಅಲ್ಲ, ನಾಗಮಣಿನ ತರೋದಕ್ಕೆ ಬೇರೆ ಬದಲಿ ವ್ಯವಸ್ಥೆ ಮಾಡಿದ್ದೀನಿ ಅಂತಾನು ಹೇಳಿದ್ರು. ಅಂದ್ರೆ ನನಗೆ ಕೊಟ್ಟ ಜವಾಬ್ದಾರಿನ ಬೇರೆ ಯಾರಿಗೋ ಕೊಟ್ಟಿದಾರ. ನಾಗಲೋಕದಿಂದ ಭೂಲೋಕಕ್ಕೆ ಬಂದು ಮನುಷ್ಯರ ಹಾಗೆ ಇರೋ ಶಕ್ತಿ ನಾಗಲೋಕದಲ್ಲಿ ಕೆಲವರಿಗೆ ಮಾತ್ರ ಇರೋಕ್ ಸಾಧ್ಯ. ಅದು ನಾನು ವಿಶೇಷ ಮತ್ತೆ ಆ ಮಾಯಂಗನೇನ ಸತ್ತು ಬಿದ್ದೋಳು ಮರಳಿ ಮತ್ತೆ ಬರೋದಕ್ಕೆ ಕಾರಣ ಇದೇ ಇರ್ಬೋದಾ? ಅಲ್ಲ, ಮಹಾಗುರುಗಳು ಇಂಥ ಯೋಚನೆ ಹಾಕಿದಾರ. ಅದಕ್ಕೇನಾ ಮಾಯಾಂಗನೆ ಬಂದಿರೋದು? ಇಲ್ಲ, ಇದ್ರ ಬಗ್ಗೆ ಹೇಗಾದ್ರೂ ತಿಳ್ಕೋಬೇಕು. ಎಷ್ಟೇ ಕಷ್ಟ ಆದ್ರೂ ಕಂಡು ಹಿಡಿಲೇಬೇಕು. ಅದಕ್ಕಿರೋ ದಾರಿ ಆದ್ರೂ ಯಾವ್ದು ಆ ದಾರಿ? ನಾಗಮಣಿ ನನ್ನ ವಶದಲ್ಲಿದೆ. ಆದಿಶೇಷನು ನನ್ನವನೇ. ಹಾಗಾದ್ರೆ ಇದು ನನ್ನದೇ ಜವಾಬ್ದಾರಿ. ಗುರುಗಳ ಮಾರ್ಮಿಕ ಮಾತಿನ ಹಿಂದೆ ಇರೋ ರಹಸ್ಯನ ನಾನು ಕಂಡು ಹಿಡಿಲೇಬೇಕು. ಏನೋ ನನ್ನ ಬಿಟ್ಟು ಹೋಗೋದಕ್ಕೆ ಮನ್ಸಾಗ್ತಿಲ್ವಾ? ನಿನ್ನೂ ಪುಟ್ ಸುಂದಿರ ಅಂತ ಕರೀಲಾ? ನೀನು ಹೀಗೆಲ್ಲ ನಿನ್ನವ್ರನ್ನ ಬಿಟ್ಟು ದೂರ ಬಂದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಷ್ಟೆ. ಹೊರಡಲ್ವಾ? ಗುರುಗಳೇ, ಇವನು ಸಿಡಿ ಆಫೀಸರ್ ಅಭಯ್ ಅಲ್ಲ, ಇವನು ನೀನಂದುಕೊಂಡಿರುವ ಹಾಗೆ ಯಾವುದೇ ತನಿಖಾಧಿಕಾರಿ ಅಲ್ಲ. ಇವನೇ ನಿನ್ನ ಪರಮ ಶತ್ರು ಆದಿಶೇಷ. ಗುರುಗಳೇ, ಆದಿಶೇಷ ನಮ್ಮನೆ ಇವನು ವೇಸ್ಟ್. ಮಹಾಗುರುಗಳು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ, ಅದಂತೂ ಸ್ಪಷ್ಟ. ಆದರೆ ಅವರ ಸಿಟ್ಟಿಗೆ ಕಾರಣ ಮಾತ್ರ ಅಸ್ಪಷ್ಟ. ಅವರು ಸಿಟ್ಟು ಮಾಡ್ಕೊಂಡಿದ್ದಾರೆ. ನನ್ನ ಕೈಯಾರೆ ಸತ್ತ ಮಾಯಾಂಗನೆ ಕೂಡ ಮರಳಿ ಅವರನ್ನ ಅರಸಿ ಬಂದಿದ್ದಾಳೆ. ಇದೆಲ್ಲದ್ರ ಹಿಂದೆ ಇರೋ ಕಾರಣ ಅಂದ್ರೆ ಮಾಯಾಂಗನಿಗೂ ನಾಗಲೋಕಕ್ಕೂ ಇನ್ನು ಸಂಪರ್ಕ ಇದೆಯಾ? ಅದನ್ನ ತಿಳಿಬೇಕು ಅಂದ್ರೆ ನಾನು ಶಿವಾನಿಯಾಗಿ ಹೋಗ್ಬಾರ್ದು. ಆ ಮಾಯಾಂಗನೆ ರೂಪ ತಾಳಿನೇ ಹೋಗ್ಬೇಕು.
ಗುರುಗಳೇ, ಅದೇ ಈ ಪೊಲೀಸ್ ಆಫೀಸರ್ ಅಭಯ್ ಆದಿಶೇಷನ ಎಂಥ ಪರಿಸ್ಥಿತಿ ಇದು? ಅಲ್ಲ, ಇವನು ಪೊಲೀಸ್ ಆಫೀಸರ್ ಆಗಿದ್ರು ನಮಗೆ ತೊಂದರೆ, ಅಥವಾ ಆದಿಶೇಷ ಆಗಿದ್ರು ನಮಗೆ ಕಂಟಕ. ಏನ್ ಮಾಡೋದೀಗ? ಈ ಪರಿಸ್ಥಿತಿ ಗುರುಗಳೇ, ಹೇಗಾದ್ರೂ ಮಾಡಿ ಈ ಕಂಟಕನ ನಿವಾರಣೆ ಮಾಡ್ಬಿಡಿ. ಈ ಕ್ಷಣನೇ ಅವನನ್ನ ಸಂಹಾರ ಮಾಡ್ಬಿಡಿ. ಏನ್ ಮಾತಾಡ್ತಿದ್ದ ದಿಗ್ವಿಜಯ? ಅವನನ್ನ ಸಂಹಾರ ಮಾಡಿದ್ರೆ ನಾವು ಅಂದ್ಕೊಂಡಿದ್ದಾಗಲ್ಲ. ಯಾಕಂದ್ರೆ ಇವನ ಮೂಲಕವೇ ನಾಗಮಣಿ ನಾಗಲೋಕವನ್ನು ತಲುಪಬೇಕು. ಅಂದ್ರೆ ಈಗ ನಾಗಮಣಿ ಯಾರು ಕೇಳಿದ್ಯೋ ಅವರು ಇವನನ್ನ ಹುಡ್ಕೊಂಡು ಬರಲೇಬೇಕು. ಆಗ ನಾವು ಅದನ್ನ ವಶಪಡಿಸ್ಕೊಳ್ಬೇಕು. ಅಂದ್ರೆ ನೀವ್ ಹೇಳ್ತಾ ಇರೋದು ಅಲ್ಲಿವರೆಗೂ ಇವನಿಗೆ ಹೆದರ್ಕೊಂಡೇ ಬದುಕಬೇಕಾ? ಬದುಕಬೇಕು ಅಂದ್ರೆ ಹೆದರ್ಲೇಬೇಕು. ಕೊನೆಗೂ ನನ್ನ ಅನುಮಾನ ನಿಜ ಆಯ್ತು. ಏನ್ ನಿಮ್ಮ ಅನುಮಾನ? ಅವತ್ತು ಪೂಜೆ ಮಾಡ್ತಾ ಇದ್ದಾಗ ನನ್ನ ಪೂಜೆಗಳು ನಿಷ್ಕ್ರಿಯವಾಯಿತು. ಅವತ್ತು ನಾನು ನಿನಗೆ ಹೇಳಿದ್ದೆ, ಯಾವುದೋ ಸಾತ್ವಿಕ ಶಕ್ತಿ ಅಡ್ಡ ಬಂದ್ರೆ ಪೂಜಾ ಮಂತ್ರಗಳು ನಿಷ್ಕ್ರಿಯ ಆಗುತ್ತೆ ಅಂತ. ಇವನ್ ಅಡ್ಡ ಬಂದ, ನನ್ನ ಪೂಜೆಗಳು ನಿಷ್ಕ್ರಿಯ ಆಯ್ತು. ಆ ದಿನವೇ ನನಗೆ ಇವನ ಮೇಲೆ ಅನುಮಾನ ಆಯ್ತು. ಇವನ್ ಯಾರೋ ಶಕ್ತಿ ಇರುವವನು ಅಂತ ಗೋಚರ. ಆದ್ರೆ ಇವನೇ ಆದಿಶೇಷ ಅಂತ ಗೊತ್ತಾಗ್ಲಿಲ್ಲ. ಪ್ರಣಾಮ ಗುರುದೇವ. ನಾನು ಹೇಳಿದ ಹಾಗೆ ಭದ್ರಾಚಲ ದೇವಸ್ಥಾನಕ್ಕೆ ಹೋಗಿದ್ದೆಯಾ? ಅಲ್ಲಿ ತಪ್ಪಗೈದು ಶಕ್ತಿಯನ್ನು ಪಡೆದುಕೊಂಡೆಯಾ? ಮಾಯಂಗೆನೇನ ಭೂಲೋಕಕ್ಕೆ ಕಳಿಸ್ಬಿಟ್ಟಿದ್ದಾರಾ? ಇಷ್ಟಕ್ಕೂ ಅವಳಿಗೆ ದಕ್ಕಿರೋ ಶಕ್ತಿ ಆದ್ರೂ ಯಾವುದು? ನಿನ್ನನ್ನೇ ಕೇಳ್ತಾ ಇರೋದು ಮಾಯಂಗನೆ. ದೇವಸ್ಥಾನಕ್ಕೆ ಹೋಗಿದ್ದೆಯಾ? ಅಲ್ಲಿ ಶಕ್ತಿ ಪಡೆದುಕೊಂಡೆಯಾ? ಹಾ ಗುರುಗಳೇ, ಶಕ್ತಿ ದಕ್ಕಿತು. ಶಕ್ತಿ ನಿನ್ನದಾಗಿದೆ ಅಂದ ಮೇಲೆ ಹೋಗಿ ಆದಿಶೇಷನನ್ನು ಹುಡುಕಬೇಕಿತ್ತು ತಾನೆ. ಅದನ್ನು ಬಿಟ್ಟು ಇಲ್ಲಿಗೆ ಬಂದೆ. ನಮ್ಮ ಮುಂದಿರುವ ಕ್ಷಣಗಳು ಎಷ್ಟು ಬಹುಮುಖ್ಯ ಎಂದು ನಿನಗೆ ತಿಳಿದಿಲ್ಲವೇ? ನನ್ನ ಅನುಮಾನ ಒಂದೊಂದಾಗಿ ಸರಿ ಹೋಗ್ತಾ ಇದೆ. ಮಾಯಂಗನೆ ಬಂದಿರೋದು ಆದಿಶೇಷನ ಹುಡ್ಕೋಕ. ನಿನ್ನನ್ನೇ ಕೇಳ್ತಾ ಇರೋದು. ನಿರ್ದೇಹಿಯಾಗಿ ಅಲೆದಾಡುತ್ತಿದ್ದ ನಿನಗೆ ಜೀವ ಕೊಟ್ಟಿದ್ದು ಏಕೆ? ಭೂಲೋಕಕ್ಕೆ ಕಳಿಸಿದ್ದು ಏಕೆ? ಗುರುಗಳೇ, ನೀವು ನನ್ನನ್ನು ಅಲ್ಲಿಗೆ ಯಾವ ಉದ್ದೇಶಕ್ಕೆ ಕಳುಹಿಸಿದ್ದೀರೋ ನಾನು ಅದನ್ನು ಪೂರೈಸುತ್ತೇನೆ. ನಾನು ಆದಿಶೇಷನನ್ನು ಹುಡುಕುತ್ತಿದ್ದೇನೆ. ಅದು ಮಾತಿನಲ್ಲಿ ಇರಬಾರದು ಮಾಯಾಂಗನೆ, ಪ್ರವೃತ್ತಿಯಲ್ಲಿರಬೇಕು. ಅಘೋರ ಕಾರ್ಕೋಟ ಕಾಮವಾಸಿಗೆ ಉಳಿದಿರುವುದು ಇನ್ನು ಕೆಲವೇ ದಿನಗಳು. ಅಷ್ಟರಲ್ಲಿ ನೀನು ಶಿವಾನಿಯನ್ನು ಸಂಹಾರ ಮಾಡಿ ಆದಿಶೇಷನ ಜೊತೆಗೆ ನಾಗಲೋಕಕ್ಕೆ ಬರಬೇಕು. ಹಾಗಾದ್ರೆ ನಮ್ಮ ಮುಂದಿನ ದಾರಿ? ಅವನಿದ್ದಕ್ಕಿದ್ದ ಹಾಗೆ ನಿಮ್ಮನೆಗೆ ಬಂದಿರೋದು, ಹಳೆ ವಿಚಾರಗಳನ್ನ ಕೆದಕ್ತಾ ಇರೋದು, ತನಿಖೆ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಅವನು ಯಾವುದೋ ದೊಡ್ಡ ಉದ್ದೇಶ ಇಟ್ಕೊಂಡು ಬಂದಿರೋ ಉದ್ದೇಶ ಇಟ್ಕೊಂಡು ಬಂದಿರೋನು ಒಬ್ಬನೇ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಜೊತೆಗೆ ಯಾರಾದ್ರೂ ಬಂದೇ ಇರ್ತಾರೆ. ಯಾರು ಒಬ್ಬರಲ್ಲಿ ನಾಗಮಣಿ ಇರೋರು ಇರಬೇಕು. ಹಾಗಾಗಿ ನೀನು ಎಚ್ಚರಿಕೆಯಿಂದ ಅವನನ್ನು ಗಮನಿಸ್ತಾ ಇರು. ಯಾವುದೇ ಕಾರಣಕ್ಕೂ ನೀನು ದಿಗ್ವಿಜಯ ಅನ್ನೋ ವಿಷಯ ಅವನು ಗೊತ್ತಾಗಬಾರದು. ಗೊತ್ತಾದ್ರೆ ಆ ಕ್ಷಣವೇ ನಿನ್ನ ಮರಣ ಆಗೋಗತ್ತೆ. ಯಾಕೆಂದ್ರೆ ಅವನ ಪೂರ್ವ ಜನ್ಮದಲ್ಲಿ ಅವನನ್ನ ಸಾಯಿಸೋನು ನೀನೆ. ಎಚ್ಚರ ದಿಗ್ವಿಜಯ, ಬಹಳ ಎಚ್ಚರವಾಗಿರೋ. ಮಹಾಶಕ್ತಿ ಸಿಕ್ಕಿದೆ. ಆದಿಶೇಷ ಯಾರು ಎಂದು ಕಂಡು ಹಿಡಿಯೋ ಮಹಾಶಕ್ತಿ ಸಿಕ್ಕಿದೆ. ನನ್ನ ಪ್ರೀತಿಯಿಂದ, ನನ್ನ ಅಂದ ಚಂದದಿಂದ ಅವನನ್ನು ನಾನು ಕೈವಶ ಮಾಡಿಕೊಳ್ಳುತ್ತೇನೆ. ಅವನ ಜೊತೆ ಸೇರಿ ನಾಗಮಣಿ ಎಲ್ಲಿ ಎಂದು ಹುಡುಕುತ್ತೇನೆ.
ಆಮೇಲೆ ಶಿವಾನಿಯನ್ನು ಸಂಹಾರ ಮಾಡುತ್ತೇನೆ. ಆಮೇಲೆ ನಾವಿಬ್ಬರು ನಾಗಲೋಕಕ್ಕೆ ಪಯಣ. ಅಲ್ಲಿ ಅವನೇ ಮಹಾರಾಜ, ನಾನೇ ಮಹಾರಾಣಿ. ಇಡೀ ನಾಗಲೋಕವೇ ನನ್ನದಾಗುತ್ತದೆ. ನನ್ನ ಕನಸು ಕೈಗೂಡೋ ಸಮಯ ಹತ್ತಿರ ಬರುತ್ತದೆ. ಅವನು ಎಲ್ಲಿ ಎಂದು ಕೇಳಲು ಆ ಶಕ್ತಿಯು ಈ ಕಡೆ ದಾರಿ ತೋರಿಸುತ್ತಿತ್ತು. ಅಂದರೆ ನನ್ನ ಆದಿಶೇಷ ಇಲ್ಲೇ ಎಲ್ಲೋ ಇದ್ದಾನೆ. ಎಲ್ಲಿದೆಯಾ ಆದಿಶೇಷ? ಎಲ್ಲಿದೆಯಾ? ಯಾಕೆ ನನ್ನ ಹೆಜ್ಜೆ ಮುಂದೆ ಹೋಗುತ್ತಿಲ್ಲ? ಅದು ಯಾವ ಶಕ್ತಿ ತಡೀತಿದೆ ನನ್ನನ್ನ? ಹೋಗಿ ನಿನಗೆ ದಕ್ಕಿರುವ ಶಕ್ತಿಯಿಂದ ಆದಿಶೇಷನನ್ನು ಹುಡುಕು. ನಿನಗೆ ಸಿಕ್ಕಿರುವ ಶಕ್ತಿ ಸಾಮಾನ್ಯವಾದ ಶಕ್ತಿ ಅಲ್ಲ. ಮನುಷ್ಯ ರೂಪದಲ್ಲಿ ಯಕ್ಷ, ಗಂಧರ್ವ, ನಾಗ, ದೇವ, ದಾನವರು, ಕಿನ್ನರ, ಕಿಂಪುರುಷರು ಯಾರೇ ಇದ್ದರು ನಿನ್ನ ನಗ್ನ ನೇತ್ರಗಳಿಗೆ ಅವರ ಅಸಲಿ ರೂಪ ತಿಳಿಯುತ್ತದೆ. ತ್ರಿಶೂಲನ ರೂಪದಲ್ಲಿರುವ ಆದಿಶೇಷ ಭೂಮಂಡಲದ ಯಾವುದೇ ಮೂಲೆಯಲ್ಲಿದ್ದರು ನಿನ್ನ ಕಣ್ಣಿಗೆ ಅವನು ಗೋಚರಿಸಬಲ್ಲ. ಹೋಗಿ ಅವನನ್ನು ಹುಡುಕು. ಅವನಿಗೆ ಪೂರ್ವ ಜನ್ಮದ ನೆನಪಿಲ್ಲ. ನೀನು ಸತ್ಯ ಹೇಳಿದರೂ ಅವನಿಗೆ ಅರ್ಥವಾಗುವ ಸ್ಥಿತಿಯಲ್ಲಿರುವುದಿಲ್ಲ. ಹಾಗಾಗಿ ನೀನು ಅವನಿಗೆ ಸೂಕ್ಷ್ಮವಾಗಿ ಅರ್ಥ ಮಾಡಿಸಬೇಕು. ಆಮೇಲೆ ಅವನೊಂದಿಗೆ ಸೇರಿ ನಾಗಮಣಿಯನ್ನು ಹುಡುಕಿ ಶಿವಾನಿಯ ಸಂಹಾರ ಮಾಡಿ ನಾಗಲೋಕಕ್ಕೆ ಹಿಂದಿರುಗಬೇಕು. ಇನ್ನೊಂದು ಮುಖ್ಯವಾದ ವಿಚಾರ, ಇದು ಶೀಘ್ರವೇ ಆಗಬೇಕು. ಅಘೋರ ಕಾರ್ಕೋಟಕ ಅಮಾವಾಸ್ಯೆಗೆ ಮುಂಚೆ ನೀವಿಬ್ಬರು ನಾಗಲೋಕಕ್ಕೆ ಬಂದು ಬಿಡಬೇಕು. ಇಲ್ಲವಾದಲ್ಲಿ ನಾಗಲೋಕ ಸರ್ವನಾಶವಾಗಿ ಬಿಡುವುದು. ಹೋಗು ಮಾಯಾಂಗನೆ, ಹೋಗು. ಅರ್ಥವಾಗುತ್ತಿದೆಯಾ ನನ್ನ ಮಾತು? ಹಾ ಗುರುದೇವ, ಅರ್ಥವಾಗುತ್ತದೆ. ನಾಗಲೋಕವು ಯಾವುದೇ ಕಾರಣಕ್ಕೂ ನಾಶವಾಗುವುದಿಲ್ಲ. ಅದಕ್ಕೆ ನಾನು ಅವಕಾಶವನ್ನು ಕೊಡುವುದಿಲ್ಲ. ಯಾರಿಂದಲೂ ಯಾವಾಗಲೂ ನಾಗಲೋಕಕ್ಕೆ ಮೋಸವಾಗಬಾರದು. ಆಗಲು ನಾನು ಬಿಡುವುದಿಲ್ಲ. ಹೋಗುತ್ತೇನೆ, ಹೋಗಿ ಬರುತ್ತೇನೆ. ನನ್ನ ಆದಿಶೇಷನ ಜೊತೆಗೆ ನಾಗಮಣಿಯು ಕೂಡ ನಾಗಲೋಕಕ್ಕೆ ಬರುವ ಹಾಗೆ ಮಾಡುತ್ತೇನೆ. ಎದುರಾಗುವ ದುಷ್ಟಕೂಟಗಳನ್ನು ಸಂಹರಿಸಿ ಬರುತ್ತೇನೆ. ಅದು ಯಾರೇ ಆದರೂ ಸರಿ. ಮಾಯಾಂಗನೆಯ ಕೆಟ್ಟತನ ಸತ್ತ ಹಾಗೆ ಭಾಸವಾಗುತ್ತದೆ. ಎಲ್ಲ ಒಳ್ಳೆಯ ಲಕ್ಷಣ. ಆಶೀರ್ವಾದ ಮಾಡಿ ಗುರುದೇವ. ಶಕ್ತಿ ನನ್ನದಾಗಿದ ತಕ್ಷಣ ಆದಿಶೇಷ ಎಲ್ಲಿ ಎಂದು ನನಗೆ ತಿಳಿಯುತ್ತದೆ. ನನ್ನ ಸಮೀಪದಲ್ಲೇ ಇದ್ದರೆ ನನ್ನ ಹೆಜ್ಜೆ ನಿಂತು ಹೋಗುತ್ತದೆ ಎಂದು ಮಹಾಗುರುಗಳು ಹೇಳಿದ್ದರು. ಈಗ ನನಗೆ ಒಂದು ಹೆಜ್ಜೆ ಕೂಡ ಮುಂದಿಡಲು ಆಗುತ್ತಿಲ್ಲವೆಂದರೆ ಇಲ್ಲೇ ಎಲ್ಲೋ ಇದ್ದಾರೆ ಎಂದು ಅರ್ಥ. ಎಲ್ಲಿರುವನು? ಯಾರಾದರೂ ಅವನನ್ನು ಬಂಧನದಲ್ಲಿಟ್ಟಿದ್ದಾರಾ? ಎಲ್ಲಿದ್ದಾನೆ ನನ್ನ ಆದಿಶೇಷ? ಎಲ್ಲಿದ್ದಾನೆ? ತ್ರಿಶೂಲ ಅಂದ್ರೆ
ಆದಿಶೇಷ ಆದಿಶೇಷ ಬಂದ್ಬಿಟ್ಟಿದ್ದಾನ? ಅಂದ್ರೆ ಇವನು ಆದಿಶೇಷನ? ಇದು ಹೇಗೆ ಸಾಧ್ಯ? ಆದಿಶೇಷನ ಮಾನವ ರೂಪಿ ತ್ರಿಶೂಲ್. ಆದ್ರೆ ಇಲ್ಲಿ ಅಭಯ್ ಆದಿಶೇಷನ ತರ ಕಾಣಿಸ್ತಾ ಇದ್ದಾನಲ್ಲ, ಇದು ಹೇಗೆ?